ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯವರೇ, ಮುಂಬರುವ 72 ಗಂಟೆಗಳಲ್ಲಿ ಬ್ರಹ್ಮಾಂಡದ ರಹಸ್ಯ ಶಕ್ತಿಗಳು ನಿಮ್ಮ ಇಡೀ ಲಕ್ಕನ್ನು ಬದಲಾಯಿಸುತ್ತೆ. ಶತ್ರುಗಳ ಗುಪ್ತ ತಂತ್ರಗಳಿಗೆ ಬಲಿಯಾಗಬೇಡಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಬುಧನ ಆಧಿಪತ್ಯದ ಬುದ್ಧಿವಂತಿಕೆಗೆ ಹೆಸರಾದ ನಿಮ್ಮ ರಾಶಿಗೆ ಬ್ರಹ್ಮಾಂಡವು ಈಗ ಅತ್ಯಂತ ಪ್ರಮುಖವಾದ ಮತ್ತು ರಹಸ್ಯವಾದ ಸಂಕೇತಗಳನ್ನು ನೀಡ್ತಾ ಇದೆ. ನಿಮ್ಮ ಜಾತಕ ಮತ್ತು ಕುಂಡಲಿಯಲ್ಲಿರುವ ಗ್ರಹಗಳ ಈ ಅಪರೂಪದ ಸಂಯೋಜನೆಯು ನಿಮ್ಮ ಆರ್ಥಿಕ ಸ್ಥಿತಿ, ಉದ್ಯೋಗ, ಕೌಟುಂಬಿಕ ನೆಮ್ಮದಿ ಹಾಗೂ ಮಾನಸಿಕ ಶಾಂತಿಯ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಮಾನಸಿಕ ಗೊಂದಲಗಳು, ಆರ್ಥಿಕ ಅಸ್ಥಿರತೆ ಮತ್ತು ಎಲ್ಲವೂ ಕೈಗೂಡಿ ಬರುವಷ್ಟರಲ್ಲಿ ಕೈ ತಪ್ಪಿ ಹೋಗ್ತಾ ಇದೆ ಎನ್ನುವ ನಿರಾಸೆಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಹತ್ತಿರ ಬಂದಿದೆ. ಆದರೆ ನೆನಪಿಡಿ, ಈ ಮಹಾಪರಿವರ್ತನೆಯು ನಿಮ್ಮ ತಾಳ್ಮೆ ಮತ್ತು ವಿಶ್ವಾಸದ ಮೇಲೆ ಪರೀಕ್ಷೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಅತ್ಯಂತ ಸತ್ಕರ್ಯದಿಂದ ಅಂದರೆ ಜಾಗರೂಕರಾಗಿ ಇರಬೇಕಾದದ್ದು ಅತ್ಯಂತ ಅನಗತ್ಯವಾಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಮೃದು ಸ್ವಭಾವ ಮತ್ತು ಸಹಾಯ ಮಾಡುವ ಒಂದು ಗುಣವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ವ್ಯಕ್ತಿಗಳು ತುಂಬ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮನ್ನು ಭಾವನಾತ್ಮಕವಾಗಿ ನಿಯಂತ್ರಿಸಲು ಪ್ರಯತ್ನ ಮಾಡ್ತಿರ್ತಾರೆ. ಇಂಥವರ ಗುಪ್ತ ಉದ್ದೇಶಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀವು ಅತಿ ಆಪ್ತರೆಂದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡವರೇ, ನೀವು ಆ ಥರ ಆಪ್ತರೆಂದು ಭಾವಿಸಿದವರೇ ನಿಮ್ಮ ಬೆನ್ನಿಗೆ ಚುಚ್ಚುತ್ತಾ ಇರಬಹುದು. ಹಾಕೋದಕ್ಕೆ ಅವರು ಪ್ರಯತ್ನ ಮಾಡ್ತಿರೋದು, ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಸಂಚನ ರೂಪಿಸ್ತಾ ಇರಬಹುದು. ಆದ್ದರಿಂದ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ. ವಿಶೇಷವಾಗಿ ಪ್ರೇಮ, ಸ್ನೇಹ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಅತಿಯಾದ ವಿಶ್ವಾಸ ಬೇಡ. ಇನ್ನು ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಅದೃಶ್ಯ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನೀವು ತೃಪ್ತಿಗೆಡಬೇಡಿ. ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ನಿಮಗಾಗುವ ಕೆಲವು ವಿಚಿತ್ರ ಅಥವಾ ಅನುಭವಗಳು ಅಥವಾ ನಿಮ್ಮ ಮನಸ್ಸಲ್ಲಿ ಹಠಾತ್ ಮೂಡುವ ಆಲೋಚನೆಗಳು ಬ್ರಹ್ಮಾಂಡದ ಮಾರ್ಗದರ್ಶನ ಆಗಿವೆ. ಕನ್ಯಾ ರಾಶಿಯವರ ಜಾತಕದಲ್ಲಿ ಈಗ ಧನ ಸೃಷ್ಟಿಯ ಗುಪ್ತ ರಹಸ್ಯಗಳು ಮತ್ತು ಯೋಗಗಳು ಗೋಚರಿಸ್ತಾ ಇವೆ. ಹಳೆಯದಾದ ನಿಂತು ಹೋಗಿದ್ದ ಕೆಲವು ಯೋಜನೆಗಳು ಅಥವಾ ವ್ಯವಹಾರಗಳು ಇದ್ದಕ್ಕಿದ್ದಂತೆ ಪುನರ್ಜೀವನ ಪಡೆಯಲಿವೆ. ಹೊಸ ವ್ಯಾವಸಾಯಿಕ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಹೊಸ ಅಪೇಕ್ಷೆಗಳೊಂದಿಗೆ ಮುನ್ನಡೆಸೋದಕ್ಕೆ ಇದು ಸೂಕ್ತ ಸಮಯ. ನಿಮಗೆ ಬರುವ ಒಂದು ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಇಡೀ ದಿನದ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದು. ಆರ್ಥಿಕವಾಗಿ ಲಾಭ ತರುವಂತಹ ಕೆಲವು ಪ್ರಸ್ತಾಪಗಳು ನಿಮ್ಮ ಕೈ ಸೇರುತ್ತೆ. ಆದರೆ ಅವುಗಳ ವಾಸ್ತವಿಕತೆಯನ್ನು ಪರಿಶೀಲಿಸದೆ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ಬೇಸರಗೊಂಡಿದ್ದ ನಿಮಗೆ ಈ ಪರಿವರ್ತನೆಯ ಅವಧಿಯು ನಿಶ್ಚಿತವಾಗಿಯೂ ಯಶಸ್ಸಿನ ದ್ವಾರಗಳನ್ನು ತೆರೆಯಲಿದೆ. ನಿಮ್ಮ ಶತ್ರುಗಳು ಮತ್ತು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ದೂರ ಇಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳೋದು ಅಥವಾ ವಾದ ವಿವಾದ ಮಾಡೋದು ನಿಮ್ಮ ಆರ್ಥಿಕ ಮತ್ತು ಮಾನಸಿಕ ಶಾಂತಿಗೆ ಭಂಗವನ್ನು ತರಬಹುದು. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಆತುರದ ನಿರ್ಧಾರಗಳು ನಿಮಗೆ ತುಂಬ ದುಬಾರಿಯಾಗಬಹುದು. ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಉತ್ತೇಜನ ಅಥವಾ ಸಣ್ಣ ಗೊಂದಲದ ವಾತಾವರಣ ಅನ್ನೋದು ಸೃಷ್ಟಿಯಾಗಬಹುದು. ಅದನ್ನು ಧೀಮಂತಿಕೆಯಿಂದ ನಿಭಾಯಿಸಿ. ಈಶ್ವರನ ಮತ್ತು ಬ್ರಹ್ಮಾಂಡದ ಸುರಕ್ಷಾ ಕವಚ ನಿಮ್ಮ ಮೇಲೆ ಇರೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ದೀರ್ಘಕಾಲ ಕಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನದ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ನೂತನ ಅಧ್ಯಾಯದ ಆರಂಭ ಅಷ್ಟೇ. ಹಳೆಯ ಕಹಿ ನೆನಪುಗಳನ್ನು, ನಿಮ್ಮನ್ನು ನುಜ್ಜುಗುಜ್ಜು ಮಾಡಿದ ಅವಮಾನಗಳನ್ನು ಮರೆತು ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಪ್ರಕೃತಿ ನಿಮಗೆ ನೀಡುತ್ತಿರುವ ಪ್ರತಿಯೊಂದು ಸಂಕೇತವನ್ನು ಗಮನಿಸಿ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕೆ ಗ್ರಹಗಳು ಸಜ್ಜಾಗ್ತಾ ಇವೆ. ನಿಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನು ದೂರ ಮಾಡಿ ಧನಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ತಕ್ಷಣ ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರೀರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.